ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜನನು ಹೊರಗಡೆ ಬಂದಿರ್ತಾನೆ. ಮಿಂಗ್ಯು ಈಗಲೂ ಕೂಡ ಅವಳ ಮನಸ್ಸನ್ನ ಬದಲಾಯಿಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಶ್ಯಾಂಗ್ ಮೂವಿ ಹೀರೋ, ನೀನು ಹೀರೋಯಿನ್ ಆದ್ರೆ ಆಗ್ಲೇ ಮೂವಿ ಪರ್ಫೆಕ್ಟ್ ಆಗಿ ಬರುತ್ತೆ. ಲೂಸಿ ಶ್ಯಾಂಗ್ ಮೂವಿ ಹೀರೋ ಅಂತ ಕೇಳ್ತಿದ್ದಾಗೆ ಅವಳು ಕೂಡ ಒಪ್ಕೋತಾಳೆ. ನೆಕ್ಸ್ಟ್ ಡೇ ಶೂಟಿಂಗ್ ಶುರುವಾಗುತ್ತೆ. ಶ್ಯಾಂಗ್ ಏಲಿಯನ್ ಆಗಿರ್ತಾನೆ. ಲೂಸಿ ಅವನ ಜೊತೆ ಮಾತಾಡ್ತಿರ್ತಾಳೆ. ಶೂಟಿಂಗ್ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಮಿಂಗ್ಯು ಅವರಿಬ್ರು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಅಂಕಲ್ ಬರ್ತಾರೆ. ಅವರು ಬೈಯೋದಿಕ್ಕೆ ಶುರು ಮಾಡ್ತಾರೆ. ನೀವೆಲ್ರು ಇಲ್ಲಿ ಏನ್ ಮಾಡ್ತಿದ್ದೀರಾ? ಈ ಜಾಗದಲ್ಲಿ ಶೂಟಿಂಗ್ ಮಾಡೋ ಹಾಗಿಲ್ಲ. ಆಗ ಎಲ್ರು ಕೂಡ ಅಲ್ಲಿಂದ ಹೊಡೋದಿಕ್ಕೆ ಶುರು ಮಾಡ್ತಾರೆ. ಹೋಗ್ತಿರ್ಬೇಕಾದ್ರೆ ಅವ್ರ UFA ಕೂಡ ಅಲ್ಲೇ ಬಿಟ್ಟೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ 3 ಜನನು ಕ್ಲಾಸ್ ಅಲ್ಲಿ ನೋಡ್ತೀವಿ. ಮಿಂಗ್ಯು ಜೊತೆ ಕೂರ್ತಲೆ ಬೇರೆ ಸೀಟಲ್ಲಿ ಕೂತ್ಕೋತಾಳೆ. ಪದೇ ಪದೇ ಶ್ಯಾಂಗ್ ನ ನೋಡ್ತಾ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಮಿಂಗ್ಯು ಟರ್ನ್ ಆಗಿ ಲೂಸಿ ಕಡೆ ನೋಡಿದಾಗ ಅವನ್ಗೆ ಅನ್ಸುತ್ತೆ ಅವನನ್ನ ನೋಡಿ ಲೂಸಿ ಸ್ಮೈಲ್ ಮಾಡ್ತಿದ್ದಾಳೆ ಅಂತ. ಕ್ಲಾಸ್ ಶುರುವಾಗುತ್ತೆ. ಟೀಚರ್ ಹೇಳ್ತಾರೆ, ನಾವಿವತ್ತು ಒಂದು ಕೇಸ್ ನ ಅನಲೈಸ್ ಮಾಡಬೇಕು. ಅದಕ್ಕಾಗಿ 2 ಪಾರ್ಟಿ ಮಾಡಬೇಕು. ಇಬ್ರು ಸ್ಟೂಡೆಂಟ್ಸ್ ಬಂದು ಇಲ್ಲಿ ವಾದಿಸ್ಬೇಕು. ಒಬ್ರು ಅನ್ಯಾಯ ಆಗಿರೋ ವ್ಯಕ್ತಿ ಕಡೆ ವಾದ ಮಾಡಿದ್ರೆ ಮತ್ತೊಬ್ರು ಕಂಪ್ನಿ ಪರವಾಗಿ ವಾದ ಮಾಡಬೇಕು. ಕಂಪ್ನಿ ಕಡೆಯಿಂದ ಸಮಸ್ಯೆ ಆಗಿರುತ್ತೆ, ಆದ್ರೆ ಅವರು ಅವ್ರ ತಪ್ಪನ್ನ ಒಪ್ಕೊಳ್ಳೋದಿಕ್ಕೆ ತಯಾರಿರೋದಿಲ್ಲ. ಆ ವರ್ಕರ್ ಡೆತ್ ಆ ಕಂಪ್ನಿ ಕಡೆಯಿಂದ ಆಗಿರುತ್ತೆ. ಓವರ್ ಲೋಡ್ ಕೆಲಸ ಮಾಡ್ಸಿರ್ತಾರೆ. ಕಂಪ್ನಿಲಿ ಮಿಷಿನ್ ಕೂಡ ಹಾಳಾಗಿರುತ್ತೆ. ಇದ್ರಿಂದ ಅವ್ರು ಡೆತ್ ಆಗಿರುತ್ತೆ. ಇಬ್ರು ಸ್ಟೂಡೆಂಟ್ ನ ಬರೋದಿಕ್ಕೆ ಹೇಳ್ತಾರೆ. ಶ್ಯಾಂಗ್ ಲೂಸಿಗೆ ಈ ಪೋಯಂ ರಿಲೇಟೆಡ್ ಆಗಿರೋದ್ರಿಂದ ಅವರಿಬ್ರು ಬರೋದಿಕ್ಕೆ ಹೇಳ್ತಾರೆ. ಇಬ್ರು ಡಿಬೇಟ್ ನ ಶುರು ಮಾಡ್ತಾರೆ. ಲೂಸಿ ಅನ್ಯಾಯ ಆಗಿರೋ ವ್ಯಕ್ತಿ ಕಡೆ ವಾದಿಸೋದಿಕ್ಕೆ ಶುರು ಮಾಡ್ತಾಳೆ. ತಪ್ಪು ಕಂಪ್ನಿ ಕಡೆದೆ, ಯಾಕಂದ್ರೆ ಹಾಳಾಗಿರೋ ಮಷಿನ್ ನ ಬದಲಾಯಿಸಿಲ್ಲ, ಅಲ್ಲಿ ಕೆಲಸ ಮಾಡೋಂತ ವರ್ಕರ್ಸ್ ಮೇಲೆ ಗಮನ ಕೊಟ್ಟಿಲ್ಲ. ಈಗ ಶ್ಯಾಂಗ್ ಕಂಪ್ನಿ ಪರವಾಗಿ ವಾದ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಇದ್ರಲ್ಲಿ ಕಂಪ್ನಿದು ಯಾವುದೇ ತಪ್ಪಿಲ್ಲ. ಕೆಲ್ಸಕ್ಕೆ ಸೇರ್ಬೇಕಾದ್ರೆ ವರ್ಕರ್ಸ್ ಇಂದ ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿಸ್ಕೊಂಡಿರ್ತಾರೆ. ಅದರಿಂದ ಅವರು ಕೆಲಸನ ಕಂಪ್ಲೀಟ್ ಮಾಡೋದಿಕ್ಕೆ ಓವರ್ ವರ್ಕ್ ಮಾಡಲೇಬೇಕಾಗುತ್ತೆ. ಅದರಿಂದಾಗಿ ಇದ್ರಲ್ಲಿ ಕಂಪ್ನಿದು ಯಾವುದೇ ತಪ್ಪಿಲ್ಲ ಅಂತ ಹೇಳ್ತಾನೆ. ಮೊದಲು ಲೂಸಿ ಸೈಲೆಂಟ್ ಆಗಿರ್ತಾಳೆ. ಸಡನ್ ಆಗಿ ಅವಳಿಗೆ ಚಿಕ್ಕ ವಯಸ್ಸಲ್ಲಿ ನಡೆದಿದ್ದ ಘಟನೆ ನೆನಪಾಗುತ್ತೆ. ಈ ಕೇಸ್ ಸೇಮ್ ಲೂಸಿ ಫಾದರ್ ಕೇಸ್ ತರನೇ ಇರುತ್ತೆ. ಅವಳು ಎಮೋಷನಲ್ ಆಗಿ ಹೇಳ್ತಾಳೆ, ಶ್ರೀಮಂತ ವ್ಯಕ್ತಿಗಳು ಬಡವ್ರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡೋದಿಕ್ಕೆ ಹೇಗ್ ಸಾಧ್ಯ? ಮೊದಲು ಕೆಲಸನ ಬೇಗ ಕಂಪ್ಲೀಟ್ ಮಾಡಿ ಅಂತ ಫೋರ್ಸ್ ಮಾಡ್ತಾರೆ. ವರ್ಕರ್ಸ್ ಓವರ್ ನೈಟ್ ಕೆಲಸ ಮಾಡ್ತಾರೆ. ಮಿಷಿನ್ ಕಡೆ ಗಮನ ಕೂಡ ಕೊಡೋದಿಲ್ಲ. ಹಾಳಾಗಿರೋ ಮಷೀನ್ ಓವರ್ ನೈಟ್ ವರ್ಕ್ ಇಂದ ಅವ್ರ ಜೀವನೇ ಕಳ್ಕೊತಾರೆ. ಆದ್ರೆ ವ್ಯಕ್ತಿಗಳು ಅವ್ರ ತಪ್ಪನ್ನ ಅವರು ಒಪ್ಕೊಳ್ಳೋದಿಲ್ಲ. ಆ ವರ್ಕರ್ಸ್ ಫ್ಯಾಮಿಲಿಗೆ ಅಮೌಂಟ್ ನ ಕೊಟ್ಟು ಸಹಾಯ ಕೂಡ ಮಾಡೋದಿಲ್ಲ. ನಿಮಗ್ ಗೊತ್ತಾ, ಆ ಕುಟುಂಬದ ಜವಾಬ್ದಾರಿನ ತಗೊಂಡಿದ್ದ ವ್ಯಕ್ತಿ ಈ ಪ್ರಪಂಚದಿಂದಲೇ ದೂರ ಆದ್ರೆ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ? ಆ ಮನೇಲಿ ಚಿಕ್ಕ ಮಕ್ಳು ನಮ್ ತಂದೆ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಅವ್ರ ಪರಿಸ್ಥಿತಿ ಏನಾಗ್ಬೇಕು? ಜೀವನನ ಸಾಗ್ಸೋದಿಕ್ಕೆ ಏನೆಲ್ಲ ಕಷ್ಟ ಪಡ್ಬೇಕಾಗುತ್ತೆ. ಇಷ್ಟೆಲ್ಲ ಆದ್ಮೇಲೂ ಅವರಿಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಅವ್ರ ಮನ್ಸಲ್ಲಿ ರಿಗ್ರೆಟ್ ಫೀಲ್ ಆಗಲ್ವಾ? ಆದ್ರೆ ಶ್ಯಾಂಗ್ ಅವಳನ್ನ ಸುಮ್ನೆ ನೋಡ್ತಾ ನಿಂತಿರ್ತಾನೆ. ಪೂರ್ತಿ ಕ್ಲಾಸ್ ಎಲ್ಲ ಶಾಕ್ ಆಗಿರುತ್ತೆ. ಶ್ಯಾಂಗ್ ಸೋಲನ್ನ ಒಪ್ಕೋತಾನೆ. ಅವ್ನು ಹೇಳ್ತಾನೆ, ಕಂಪ್ನಿದೆ ತಪ್ಪು ಅಂತ ಹೇಳಿ ಕ್ಲಾಪ್ ಮಾಡ್ತಾನೆ. ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ರು ಕೂಡ ಲೂಸಿಗಾಗಿ ಕ್ಲಾಪ್ ಮಾಡ್ತಾರೆ. ಲೂಸಿ ಈ ರೀತಿ ಡಿಬೇಟ್ ನ ಗೆಲ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಲೂಸಿ ಒಂದು ನೂಡಲ್ ಶಾಪ್ ನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾಳೆ. ಅಲ್ಲಿ ಶ್ಯಾಂಗ್ ನ ನೋಡಿ ಬಚ್ಚಿಟ್ಕೋತಾಳೆ. ಮತ್ತೆ ಮೇಲೆದ್ದು ಶ್ಯಾಂಗ್ ನ ಕೇಳ್ತಾಳೆ, ನೀನು ಇಲ್ಲೇನ್ ಮಾಡ್ತಿದ್ಯಾ? ಆಗ ಅವನು ಹೇಳ್ತಾರೆ, ನಾನು ಇಲ್ಲೇ ಹೋಗ್ತಿದ್ದೆ, ಸುಮ್ನೆ ಬಂದೆ. ಆದ್ರೆ ಅವನಿಗೆ ಮೊದ್ಲೇ ಗೊತ್ತಿರುತ್ತೆ ಲೂಸಿ ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಳೆ ಅಂತ. ಅವಳನ್ನೇ ನೋಡೋದಿಕ್ಕೆ ಅಂತ ಬಂದಿರ್ತಾನೆ. ಅವನಿಗೂ ಕೂಡ ಲೂಸಿ ಮೇಲೆ ಇಂಟ್ರೆಸ್ಟ್ ಶುರುವಾಗಿರುತ್ತೆ. ಶ್ಯಾಂಗ್ ತುಂಬಾನೇ ನೂಡಲ್ಸ್ ನ ಆರ್ಡರ್ ಮಾಡ್ತಾ ತಿಂತಾ ಇರ್ತಾನೆ. ಆಗ್ಲೇ ತುಂಬಾನೇ ಸಮಯ ಆಗಿರುತ್ತೆ. ಹಾಗೆ ಹಿಂದೆ ತಿರ್ಗಿ ಲೂಸಿನ ಕದ್ದು ನೋಡ್ತಾ ಇರ್ತಾನೆ. ಮತ್ತೊಂದ್ ಪ್ಲೇಟ್ ನೂಡಲ್ಸ್ ನ ಆರ್ಡರ್ ಮಾಡ್ತಾನೆ. ಆಗ ಲೂಸಿ ಹೇಳ್ತಾಳೆ, ನೀನು ನನ್ಗಾಗಿ ಇದನ್ನೆಲ್ಲ ಮಾಡ್ತಾ ಇದ್ರೆ ಪ್ಲೀಸ್ ಮಾಡ್ಬೇಡ, ಯಾಕಂದ್ರೆ ಜಾಸ್ತಿ ನೂಡಲ್ಸ್ ನ ಸೇಲ್ ಮಾಡಿದ್ರೆ ನನ್ಗೇನು ಕಮಿಷನ್ ಸಿಗಲ್ಲ. ಪ್ಲೀಸ್ ನಿನ್ಗೆ ನೀನು ಹಿಂಸೆ ಕೊಡ್ಕೋಬೇಡ. ಆಗ ಶ್ಯಾಂಗ್ ಸುಮ್ನೆ ಆಗ್ತಾನೆ, ಯಾಕಂದ್ರೆ ಅವನು ಇದನ್ನೆಲ್ಲ ಲೂಸಿಗಾಗಿ ಮಾಡ್ತಿರ್ತಾನೆ. ಜಾಸ್ತಿ ನೂಡಲ್ಸ್ ನ ಆರ್ಡರ್ ಮಾಡಿದ್ರೆ ಲೂಸಿಗೆ ಪ್ರಾಫಿಟ್ ಆಗುತ್ತೆ ಅಂತ. ಇದಾದ್ಮೇಲೆ ಇಬ್ರು ಶಾಪ್ ನ ಕ್ಲೋಸ್ ಮಾಡಿ ಹೋಗ್ತಿರ್ಬೇಕಾದ್ರೆ ಲೂಸಿ ಶ್ಯಾಂಗ್ ಜೊತೆಲಿ ನಡ್ಕೊಂಡು ಹೋಗ್ತಿರಲ್ಲ, ಅವನ್ ಹಿಂದೆಲೆ ಹೋಗ್ತಾ ಇರ್ತಾಳೆ. ಅವಳು ಸ್ಕೂಲ್ ಸಮಯದಿಂದಲೂ ಇದೇ ರೀತಿ ಮಾಡ್ತಿರ್ತಾಳೆ. ಮೊದ್ಲು ಶ್ಯಾಂಗ್ ಅವಳ ಕಡೆ ತಿರುಗಿ ಭಯ ಪಡಿಸ್ತಾನೆ. ಆಮೇಲೆ ಕೇಳ್ತಾನೆ, ಯಾಕೆ ನೀನು ಯಾವಾಗ್ಲೂ ನಾನು ಹಿಂದೆಲೆ ಬರ್ತೀಯಾ? ಆಗ ಲೂಸಿ ಮನಸ್ಸಿನಲ್ಲೇ ಮಾತಾಡ್ಕೋತಾಳೆ, ನಾನು ಏನಂತ ಹೇಳಿ, ನನ್ಗೆ ಈ ರೀತಿ ಮಾಡೋದ್ರಿಂದ ತುಂಬಾನೇ ಖುಷಿ ಆಗುತ್ತೆ, ನಾನು ಆರಾಮಾಗಿ ನಿನ್ನ ನೋಡ್ತಾ ಬರಬಹುದು ಅಂತ. ಆಗ ಶ್ಯಾಂಗ್ ಅವಳನ್ನ
ಕೇಳ್ತಾನೆ. ಶಾಪ್ ಓನರು ನಿನ್ನ ಲೇಟ್ ನೈಟ್ ಗಂಟ ಕೆಲಸ ಮಾಡಿಸ್ತಾರೆ, ಆದ್ರೂ ಕೂಡ ಯಾಕೆ ನಿನಗೆ ಕಡಿಮೆ ಸಂಬಳ ಕೊಡ್ತಾರೆ? ಆಗ ಲೂಸಿ ಹೇಳ್ತಾಳೆ, ಸ್ಟೂಡೆಂಟ್ಸ್ ಜಾಸ್ತಿ ಸಂಬಳ ಕೊಡೋದಿಲ್ಲ, ಅವರಿಗೆ ಓದೋದಕ್ಕೆ ಎಷ್ಟು ಅಮೌಂಟ್ ಬೇಕು ಅಷ್ಟನ್ನ ಮಾತ್ರ ಕೊಡ್ತಾರೆ ಅಂತ. ಅಷ್ಟರಲ್ಲಿ ಅವಳಿಗೆ ಬಾಲಿ ಇಂದ ಕಾಲ್ ಬರುತ್ತೆ. ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾಳೆ. ಇಬ್ರು ಕೂಡ ಓಡ್ಕೊಂಡು ಬೇಗನೆ ಕ್ಲಬ್ ಬರ್ತಾರೆ. ಬಾಲಿ ಬೇರೆ ಹುಡುಗಿ ಜೊತೆ ಜಗಳ ಮಾಡ್ತಿರ್ತಾಳೆ. ಆ ಹುಡುಗಿ ಹೇಳ್ತಾಳೆ, ಈ ಹುಡುಗಿ ನನ್ ಎಕ್ಸ್ಪೆನ್ಸಿವ್ ಡ್ರೆಸ್ ಅನ್ನೆಲ್ಲ ಹಾಳು ಮಾಡಿದಾಳೆ, ಇದಕ್ಕೆ ನೀವು ಅಮೌಂಟ್ ಕೊಡ್ತೀರಾ ಅಂತ ಕೇಳ್ತಾಳೆ. ಆಗ ಶಾಂಗ್ ಹೇಳ್ತಾನೆ, ಈ ಜಗಳನ ಇಲ್ಲಿಗೆ ನಿಲ್ಸಿ, ನಾನು ಈ ಡ್ರೆಸ್ಸಿಗೆ ಅಮೌಂಟ್ ಎಷ್ಟು ಕೊಡ್ಬೇಕು ಅಷ್ಟನ್ನ ಮಾತ್ರ ಕೊಡ್ತೀನಿ ಅಂತ ಹೇಳಿ ಅಮೌಂಟ್ ನ ಕೊಡೋದಿಕ್ಕೆ ಹೋಗ್ತಾನೆ. ಆ ಹುಡುಗಿಗೆ ಮತ್ತೆ ಕೋಪ ಜಾಸ್ತಿ ಆಗುತ್ತೆ. ನೀ ನನಗೆ ಇನ್ಸೆಟ್ ಮಾಡ್ತಿದ್ಯಾ ಅಂತ ಹೇಳಿ ಮತ್ತೆ ಜಗಳನ ಶುರು ಮಾಡ್ತಾಳೆ. ಅದರಿಂದ ಬಾಲಿನ ಅಲ್ಲಿಂದ ಕರ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾರೆ. ಬಾಲಿ ಜೊತೆ ಅವನ ಫ್ರೆಂಡ್ ಕೂಡ ಇರ್ತಾನೆ. ಶಾಂಗ್ ಅವ್ರನ್ನ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗೋದಿಕ್ಕೆ ಹೇಳಿ ಲೂಸಿನ ಅವನ ಜೊತೆ ಕರ್ಕೊಂಡು ಅವನು ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ತಾನೆ. ಹೇಗೋ ತಪ್ಪಿಸ್ಕೊಂಡು ಒಂದು ಜಾಗದಲ್ಲಿ ಬಂದು ಬಚ್ಚಿಟ್ಕೋತಾರೆ. ಅಷ್ಟರಲ್ಲಿ ಮಳೆ ಕೂಡ ಶುರುವಾಗುತ್ತೆ. ಅದರಿಂದ ಅವರಿಬ್ರು ಅಲ್ಲೇ ಕೂತ್ಕೋತಾರೆ. ಶಾಂಗ್ ಅವನ್ ಫೇವ್ರೆಟ್ ಆನಿಮೇಷನ್ ಮೂವಿ ಓನ್ಲಿ ಎಸ್ಟರ್ಡೇ ಬಗ್ಗೆ ಮಾತಾಡ್ತಾನೆ. ನಿನ್ಗೂ ಕೂಡ ಈ ಮೂವಿ ಇಷ್ಟನ? ಲೂಸಿ ಆ ಮೂವಿಗೆ ಬಿಗ್ ಫ್ಯಾನ್, ಆದ್ರೆ ಅವನಿಗೆ ಏನನ್ನು ಕೂಡ ಹೇಳೋದಿಲ್ಲ, ಸುಮ್ನೆ ನೋಡ್ತಿರ್ತಾಳೆ. ಆಗ ಶಾಂಗ್ ಹೇಳ್ತಾನೆ, ಸ್ಕೂಲ್ ಸಮಯದಲ್ಲಿ ಒಂದ್ ಹುಡುಗಿ ಜೊತೆ ಟೆರೆಸ್ ಮೇಲೆ ಮಾತಾಡ್ತಿದ್ದೆ, ಆ ಹುಡುಗಿಗೂ ಕೂಡ ಈ ಮೂವಿ ಇಷ್ಟ, ಅವಳು ಗೋಡೆ ಮೇಲೆ ಡೈಲಾಗ್ ಬರೆಯೋಳು, ನಾನ್ ಅನ್ಕೊಂಡೆ ಅವಳು ಜಾನಿಯಾನ್ ಅಂತ, ಅದ್ರಿಂದ ನಾನು ಅವಳನ್ನ ಡೇಟ್ ಮಾಡ್ತಿದ್ದೆ, ಆದ್ರೆ ನಾನು ಅನ್ಕೊಂಡ ಹುಡುಗಿ ಅವಳಾಗಿರ್ಲಿಲ್ಲ, ಅದ್ರಿಂದ ಜಾನಿಯಾನ್ ಜೊತೆ ನಾನು ಬ್ರೇಕಪ್ ಮಾಡ್ಕೊಂಡೆ ಅಂತ ಹೇಳ್ತಾನೆ. ಆದ್ರೆ ಲೂಸಿ ಸುಮ್ನೆ ಕೂತ್ಕೊಂಡು ಅವನೆಲ್ಲಾ ಮಾತನ್ನು ಕೇಳಿಸ್ಕೊತಿರ್ತಾಳೆ. ಶಾಂಗ್ ಟ್ಯಾಕ್ಸಿನ ನೋಡೋದಿಕ್ಕೆ ಅಂತ ಹೋಗ್ತಾನೆ. ಲೂಸಿ ಅವನ್ ಹೋಗ್ತಿರೋದನ್ನ ನೋಡಿ ಹೇಳ್ತಾಳೆ, ಇದು ನಮ್ಮ ಅದೃಷ್ಟನ ಇಬ್ರು ಮತ್ತೆ ಹತ್ರ ಮಾಡ್ತೆ, ನಾನು ನಿನ್ ಲೈಫಲ್ಲಿ ನಿಜವಾಗ್ಲೂ ಇಂಪಾರ್ಟೆಂಟ್ ವ್ಯಕ್ತಿ ಆಗ್ತೀನಾ? ನೆಕ್ಸ್ಟ್ ಡೇ ರೇಡಿಯೋದಲ್ಲಿ ಹೇಳ್ತಿರ್ತಾರೆ, ಸ್ವಲ್ಪ ದಿವಸ ತುಂಬಾ ಮಳೆ ಆಗುತ್ತೆ, ಇದ್ರಿಂದ ಕಾಲೇಜಿನ ಎಲ್ಲಾ ಆಕ್ಟಿವಿಟೀಸ್ ಕೂಡ ಬಂದ್ ಮಾಡಲಾಗಿದೆ, ಎಲ್ಲಾ ಸ್ಟೂಡೆಂಟ್ಸ್ ಕೂಡ ರೂಮ್ ಅಲ್ಲೇ ಇರ್ಬೇಕು ಅಂತ ಹೇಳ್ತಾರೆ. ಲೂಸಿ ಕೂಡ ರೂಮ್ ಅಲ್ಲೇ ಇರ್ತಾಳೆ. ಅಷ್ಟರಲ್ಲಿ ಲೂಸಿಗೆ ಶಾಂಗ್ ಇಂದ ಮೆಸೇಜ್ ಬರುತ್ತೆ, ನೀನು ಹೊರ್ಗಡೆ ಇಲ್ಲ ತಾನೆ? ಆಗ ಅವಳು ಸುಳ್ಳು ಹೇಳ್ತಾಳೆ, ಕಾಲೇಜ್ ಬಿಲ್ಡಿಂಗ್ ಎದುರುಗಡೆ ಇದ್ದೀನಿ ಅಂತ. ಆಗ ಅವನು ಹೇಳ್ತಾನೆ, ನಾನ್ ಬರೋವರೆಗೂ ವೇಟ್ ಮಾಡು ಅಂತ. ಲೂಸಿ ಡ್ರೆಸ್ ನ ಚಾಯ್ಸ್ ಮಾಡ್ಕೊಂಡು ಬೇಗ ರೆಡಿಯಾಗಿ ಅಲ್ಲಿಂದ ಹೊರಟು ಬರ್ತಾಳೆ. ಸ್ಟೂಡೆಂಟ್ಸ್ ಎಲ್ಲ ವಾಪಸ್ ಹೋಗ್ತಿದ್ರೆ ಲೂಸಿ ಕಾಲೇಜ್ ಹತ್ರ ಬಂದು ಛತ್ರಿನ ತೆಗೆದು ಡಸ್ಟ್ಬಿನ್ ಗೆ ಹಾಕ್ತಾಳೆ. ಶಾಂಗ್ ಬರೋದನ್ನೇ ಕಾಯ್ತಾ ನಿಂತಿರ್ತಾಳೆ. ಎಲ್ರು ಕೂಡ ಯಾಕೆ ಇವಳು ಅಂಬ್ರಲನ ಡಸ್ಟ್ಬಿನ್ ಗೆ ಹಾಕಿದ್ಲು ಅಂತ ನೋಡ್ತಾ ಒಬ್ಬ ವ್ಯಕ್ತಿ ಬಂದು ಆ ಅಂಬ್ರಲನ ತಗೊಂಡು ಲೂಸಿನ ಕೇಳ್ತಾನೆ, ನಿಮ್ಗೆ ಇದು ಬೇಡ ಅಂದ್ರೆ ನಾನ್ ತಗೊಂಡೋಗ್ಲಾ ಅಂತ. ಲೂಸಿ ಕೂಡ ಒಪ್ಕೋತಾಳೆ. ಆ ವ್ಯಕ್ತಿ ಅಂಬ್ರೆಲನ ತಗೊಂಡು ಅಲ್ಲಿಂದ ಹೋಗ್ತಾರೆ. ಶಾಂಗ್ ಆಗಿ ಕಾಯ್ತಾ ನಿಂತಿರ್ತಾಳೆ. ಕಾಯ್ತಾ ಕಾಯ್ತಾ ತುಂಬಾನೇ ಸಮಯ ಆಗಿರುತ್ತೆ. ಅವಳು ಅನ್ಕೋತಾಳೆ ಶಾಂಗ್ ಬರೋದಿಲ್ಲ ಅಂತ. ಅಷ್ಟರಲ್ಲಿ ಅವನು ಕೂಡ ಅಂಬ್ರೆಲನ ತಗೊಂಡು ಬರ್ತಾನೆ. ಅವನನ್ನ ಅಲ್ಲಿ ನೋಡ್ತಿದ್ದಾಗೆ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಅವಳಿಗಾಗಿ ಅವಳ ಫೇವ್ರೇಟ್ ಫ್ರಾಕ್ ರೈನ್ ಕೋಟ್ ನು ಕೂಡ ತಗೊಂಡ್ ಬಂದಿರ್ತಾನೆ. ಅದನ್ನ ನೋಡಿ ಲೂಸಿಗೆ ಎಮೋಷನಲ್ ಆಗುತ್ತೆ. ಅವಳ ತಂದೆ ಹತ್ರ ಇದೇ ರೀತಿ ಫ್ರಾಕ್ ರೈನ್ ಕೋಟ್ ನ ತರದಿಕ್ಕೆ ಹೇಳಿರ್ತಾಳೆ. ಆದ್ರೆ ಅವಳ ತಂದೆ ವಾಪಸ್ ಬರೋದೇ ಇಲ್ಲ. ಆ ರೈನ್ ಕೋಟ್ ನ ಹಾಕೊಂಡು ಶಾಂಗ್ ಜೊತೆ ಖುಷಿ ಖುಷಿಯಾಗಿ ಅಲ್ಲಿಂದ ಹೋಗ್ತಾಳೆ. ಆದ್ಮೇಲೆ ಎಲ್ಲಾ ಫ್ರೆಂಡ್ಸ್ ಕೂಡ ಒಂದು ಜಾಗಕ್ಕೆ ಬರ್ತಾರೆ. ಎಲ್ರು ಕೂಡ ಶೂಟಿಂಗ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ತುಂಬಾನೇ ಖುಷಿಯಾಗಿರ್ತಾರೆ. ಎಲ್ಲರ ಮಾತನ್ನು ಕೂಡ ರೆಕಾರ್ಡ್ ಮಾಡ್ಕೋತಿರ್ತಾರೆ. ಪ್ರಪಂಚ ಕೊನೆಯಾಗುತ್ತೆ ಅನ್ನೋದಾದ್ರೆ ನಿಮ್ ಲಾಸ್ಟ್ ವಿಶ್ ಏನು ಅಂತ. ಒಬ್ರು ಹೇಳ್ತಾರೆ ನಾನು ಒಳ್ಳೆ ಆಕ್ಟರ್ ಆಗ್ಬೇಕು, ಮತ್ತೊಬ್ರು ಹೇಳ್ತಾರೆ ನಾನು ಬೆಸ್ಟ್ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಆಗ್ಬೇಕು, ಮತ್ತೊಬ್ಬ ಹುಡುಗಿ ಹೇಳ್ತಾಳೆ ನನಗೆ ನನ್ನ ನಿಜವಾದ ಪ್ರೀತಿ ಸಿಗ್ಬೇಕು, ಮತ್ತೊಬ್ಬ ಹುಡುಗ ಹೇಳ್ತಾರೆ ನನ್ ಡೆತ್ ಆಗೋದಕ್ಕಿಂತ ಮೊದ್ಲು ಒಬ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಲೂಸಿನ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ ನನ್ ಮನ್ಸಲ್ಲಿರೋ ಮಾತನ್ನ ಒಬ್ರತ್ರ ಹೇಳ್ಕೋಬೇಕು. ಶಾಂಗ್ ನ ಕೇಳಿದಾಗ ಅವನ್ ಹೇಳ್ತಾನೆ ನಾವೆಲ್ರು ಕೂಡ ಯಾವಾಗ್ಲೂ ಜೊತೆಲಿರ್ಬೇಕು. ರಾತ್ರಿ ಆಗಿರುತ್ತೆ. ಎಲ್ರು ಕೂಡ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ ಪಟಾಕಿ ಹೊಡಿತಾ. ಯಾಕಂದ್ರೆ ಶೂಟಿಂಗ್ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಆಗಿರುತ್ತೆ. ಎಲ್ರು ವಾಪಸ್ ಹೋಗ್ತಿರ್ತಾರೆ. ಲೂಸಿ ಬಸ್ಸಲ್ಲಿ ಮಲ್ಕೊಂಡಿರ್ತಾಳೆ. ಅವಳ ತಲೆ ವಿಂಡೋ ಕಡೆ ಇರುತ್ತೆ. ಕಿಟಕಿಗೆ ಅವಳ ತಲೆ ಟಚ್ ಆಗ್ದಾಗೆ ಶಾಂಗ್ ಕೈನ ಅಡ್ಡ ಹಿಡಿತಾನೆ. ಅವಳ ಪಕ್ಕ ಬಂದು ಕೂತ್ಕೋತಾನೆ. ಅಷ್ಟರಲ್ಲಿ ಅವಳಿಗೂ ಕೂಡ ಎಚ್ಚರ ಆಗುತ್ತೆ. ಶಾಂಗ್ ಅವಳ ಪಕ್ಕ ಕೂತಿರೋದನ್ನ ನೋಡಿ ಅವಳಿಗೆ ಖುಷಿ ಆಗುತ್ತೆ. ಶಾಂಗ್ ಅವಳ ಹತ್ರ ಸಾರಿ ಕೇಳ್ತಾನೆ, ನಾನ್ ನಿನ್ನ ನಿದ್ದೆಯಿಂದ ಎಬ್ಬಿಸ್ದೆ ಅಂತ. ಆಗ ಲೂಸಿ ಶಾಂಗ್ ನ ಕ್ವಶನ್ ಮಾಡ್ತಾಳೆ, ಸನಿ ಡೇ, ರೆಡಿ ಡೇ, ಕ್ಲೌಡಿ ಡೇ, ನಿನಗೆ ಯಾವ್ದು ಜಾಸ್ತಿ ಇಷ್ಟ
ಆಗ ಶ್ಯಾಂಗ್ ಹೇಳ್ತಾನೆ ರೆಡಿ ಡೇ. ಆಗ ಲೂಸಿ ನನ್ಗೂ ಕೂಡ ಅಂತ ಹೇಳಿ ಆ ಟೆರೆಸ್ ಹುಡ್ಗಿ ನಾನೇ. ಅವಳ ಮಾತ್ ಕೇಳಿ ಶ್ಯಾಂಗು ಕೂಡ ಖುಷಿ ಆಗುತ್ತೆ. ಫೈನಲಿ ನನ್ನ ಹುಡುಗಿ ನನಗೆ ಸಿಕ್ಕೇ ಬಿಟ್ಲು. ಲೂಸಿ ಕೂಡ ನೋಡೋದಿಕ್ಕೆ ತುಂಬಾನೇ ಸಂತೋಷವಾಗಿ ಕಾಣಿಸ್ತಿರ್ತಾಳೆ. ಶ್ಯಾಂಗ್ ಅವನ ಕೈನ ಮುಂದೆ ಮಾಡ್ತಾನೆ. ಲೂಸಿ ಕೂಡ ಅವನ ಕೈಯೊಳಗಡೆ ಅವಳ ಕೈನ ಇಡ್ತಾಳೆ. ಇಬ್ರು ಕೂಡ ಫೈನಲಿ ರಿಲೇಶನ್ಶಿಪ್ ಬರ್ತಾರೆ. ಇದಾದ್ಮೇಲೆ ದಿನ ಕಳಿತಾ ಲೂಸಿ ಹೇಳ್ತಾಳೆ, ನಾನು ಶ್ಯಾಂಗ್ ನ ಡೇಟ್ ಮಾಡೋದಿಕ್ಕೆ ಶುರು ಮಾಡಿ 1 ಮಂತ್ ಆಯ್ತು. ಆದ್ರೆ ನನ್ಗೆ ಈಗ ರಿಲೇಶನ್ಶಿಪ್ ನ ಶುರು ಮಾಡಿದ್ದೀವಿ ಅಂತ ಅನಿಸ್ತಾ ಇದೆ. ದಿನ ಎಷ್ಟ್ ಬೇಗ ಕಳೀತಾ ಇದೆ. ನಾನು ಶ್ಯಾಂಗ್ ಜೊತೆ ತುಂಬಾ ಖುಷಿಯಾಗಿದ್ದೀನಿ. ನಾವು ಕ್ಲಾಸ್ ಅಲ್ಲೂ ಕೂಡ ಜೊತೆಲೆ ಟೈಮ್ ಸ್ಪೆಂಡ್ ಮಾಡ್ತಿದೀವಿ, ನಗ್ತಾ ಇರ್ತೀವಿ, ಜೊತೆಲೆ ಓಡಾಡ್ತಿರ್ತೀವಿ. ನಾನು ಪಾರ್ಟ್ ಟೈಮ್ ಕೆಲಸ ಮಾಡೋ ಜಾಗಕ್ಕೆ ಶ್ಯಾಂಗ್ ಕೂಡ ಬರ್ತಾನೆ ನನಗೆ ಸಹಾಯ ಮಾಡೋದಿಕ್ಕೆ ಅಂತ. ನಾವಿಬ್ರು ಮತ್ತಷ್ಟು ಸಮಯ ಜೊತೆಲೆ ಇರ್ತೀವಿ. ಒಂದ್ ದಿವ್ಸ ಹೋಮ್ ಟೌನ್ ಗೆ ವಾಪಸ್ ಹೋಗ್ಬೇಕಾಗುತ್ತೆ ಮಾಮ್ ನ ಮೀಟ್ ಮಾಡೋದಿಕ್ಕೆ. ಯಾಕಂದ್ರೆ ಡ್ಯಾಡ್ ಡೆತ್ ಆನಿವರ್ಸರಿ ಇರುತ್ತೆ. ಶ್ಯಾಂಗ್ ನನ್ನನ್ನ ಡ್ರಾಪ್ ಮಾಡೋದಿಕ್ಕೆ ಅಂತ ಬಂದಿದ್ದ. ನಾನು ಟ್ರೈನ್ ನಲ್ಲಿ ಕೂತಿರ್ಬೇಕಾದ್ರೆ ನನ್ ಪಕ್ಕ ಶ್ಯಾಂಗ್ ಕೂಡ ಕೂತಿದ್ದ. ಅವನನ್ನ ನೋಡಿ ನನ್ಗೆ ಖುಷಿ ಕೂಡ ಆಯ್ತು, ಹಾಗೆ ಆಶ್ಚರ್ಯ ಕೂಡ. ಆಗ ಅವನು ಹೇಳ್ದ, ನಾನ್ ನಿನ್ ಬಾಯ್ ಫ್ರೆಂಡ್, ನಿನ್ನ 1 ನಿಮಿಷ ಕೂಡ ಬಿಟ್ಟಿರೋದಕ್ಕಾಗಲ್ಲ, ನನಗೆ ಭಯ ಆಗುತ್ತೆ ನಿನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ. ಆಗ ಲೂಸಿ ಅವನಿಗೆ ಪ್ರಾಮಿಸ್ ಮಾಡ್ತಾಳೆ, ನಾವಿಬ್ರು ಯಾವಾಗ್ಲೂ ಜೊತೆಲಿರೋಣ ಅಂತ. ನಾವೀಗ ಲೂಸಿ ಮನಸ್ಸಿನ ನೋಡ್ತೀವಿ. ಅವಳು ಮನೆಗ್ ಬಂದಿರೋದ್ರಿಂದ ಅವರಮ್ಮ ತುಂಬಾನೇ ಖುಷಿಯಾಗಿರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.